ಇನ್ನು ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದ್ರಲ್ಲ, ಈ ಕಿಡ್ನಾಪ್ ಮಾಡ್ಕೊಂಡು ಬಂದಿರುವಂತಹ ಮತ್ತೊಂದು ದೃಶ್ಯ ಈಗ ಲಭ್ಯವಾಗಿದೆ. ಮೊದಲು ಆಟೋದಲ್ಲಿ ಪೆಟ್ರೋಲ್ ಬಂಕ್ ತನಕ ರೇಣುಕಾಸ್ವಾಮಿಯನ್ನ ಕರೆತರ್ತಾನೆ ಆರೋಪಿ ಅನು. ರಾಘವೇಂದ್ರ ಹೇಳಿದ್ದಕ್ಕೆ ರೇಣುಕಾನನ್ನ ಕರ್ಕೊಂಡು ಬಂದಿದ್ದ ಅನು ಕುಂಚಿಗನಾಳ್ ಬಳಿ ಇರ್ತಕ್ಕಂಥ ಪೆಟ್ರೋಲ್ ಬಂಕ್ ತನಕ ಆಟೋದಲ್ಲಿ ಬಂದು ಆ ನಂತರ ಜೂನ್ 8ರ ಬೆಳಿಗ್ಗೆ 9:50ಕ್ಕೆ ಆಟೋದಲ್ಲಿ ಕರ್ಕೊಂಡು ಬರ್ತಾರೆ. ಎಲ್ಲಿಂದ ಅಂತಂದರೆ ಆತ ಸ್ಕೂಟಿಯಲ್ಲಿ ಪಾಸ್ ಆಗ್ತಾ ಇರ್ತಾನಲ್ಲ, ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸಿದ್ವಿ. ಮೊದಲಿಗೆ 9:48ಕ್ಕೆ ಆತ ಸ್ಕೂಟಿಯಲ್ಲಿ ಪಾಸ್ ಆಗ್ತಾ ಇದ್ದು, ಅಲ್ಲಿಂದ ಆಟೋದಲ್ಲಿ ತಂದು ನಂತರ ಬಾಡಿಗೆ ಕಾರ್ ಪಡ್ಕೊಂಡು ಬೆಂಗಳೂರಿಗೆ ಬಂದಿದ್ದ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸಿದ್ದರಾಜು ಅವರಿಂದ ಪಡ್ಕೊಳ್ಳೋಣ. ಸಿದ್ದರಾಜು, ಈಗ ಸಮಯ ಕಳೀತಾ ಇದ್ದ ಹಾಗೆ ಒಂದೊಂದೇ ದೃಶ್ಯಗಳು ಲಭ್ಯವಾಗ್ತಾ ಇದ್ದ ಹಾಗೇನೆ, ಯಾವ ರೀತಿ ಇವರು ಪ್ಲಾನ್ ಮಾಡಿದ್ರು, ಯಾರ್ಯಾರು ಎಲ್ಲೆಲ್ಲಿದ್ರು, ಹೇಗೆ ಕಿಡ್ನಾಪ್ ಮಾಡ್ಕೊಂಡು ಬಂದ್ರು ಅಂತಕ್ಕಂಥ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆಯಾ ಅಂತ? ಖಂಡಿತವಾಗೂ ಅರವಿಂದ್, ಏನು ಚಿತ್ರದುರ್ಗದ ರೇಣುಕಾಸ್ವಾಮಿ ಅವರು ಕಳೆದ 15 ದಿನಗಳ ಹಿಂದೆ ಪವಿತ್ರ ಗೌಡಗೆ ಒಂದು ಅಶ್ಲೀಲ ಸಂದೇಶ ಕಳಿಸಿದ್ರು ಎಂಬ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಲ್ಲಿ ಡಿ ಗ್ಯಾಂಗ್ ಒಂದು ಏನು ರೇಣುಕಾಸ್ವಾಮಿ ಅವರನ್ನು ಹಿಂಬಾಲಿಸುತ್ತೆ. ಅಂದಿನಿಂದಲೂ ಕೂಡ ಕಳೆದ ಒಂದು ವಾರದಿಂದ ಆತನನ್ನು ಹಿಂಬಾಲಿಸಲು ಆರಂಭಿಸಿದಂಥ ಡಿ ಗ್ಯಾಂಗ್, ಅದರಲ್ಲೂ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾದಂಥ ರಾಘವೇಂದ್ರ ಅಲಿಯಾಸ್ ರಘು ಅವರು ಏನು ನಿರಂತರವಾಗಿ ರೇಣುಕಾಸ್ವಾಮಿ ಅವರನ್ನ ಸಂಪರ್ಕ ಮಾಡ್ತಾರೆ, ಆತನೊಂದಿಗೆ ಗೆಳೆತನವನ್ನು ಬೆಳೆಸ್ತಾರೆ. ಬಳಿಕ ಆತನ ಚಲನವಲನ ಗಮನಿಸಿದಂಥ ರಘು ಅವರು ಜೂನ್ 8ರಂದು ಬೆಳಿಗ್ಗೆ 9:48ಕ್ಕೆ ಕರ್ತವ್ಯಕ್ಕೆ ತೆರಳುತ್ತಿದ್ದಂಥ ರೇಣುಕಾಸ್ವಾಮಿ ಅವರನ್ನ ಮಾರ್ಗ ಮಧ್ಯೆ ನಿಲ್ಲಿಸಿ ಅವರ ಸ್ಕೂಟಿಯನ್ನ ಬಾಲಾಜಿ ಬಾರ್ ಮುಂಭಾಗದ ಬಳಿ ಸ್ಕೂಟಿಯನ್ನು ನಿಲ್ಲಿಸಿ ಅಲ್ಲಿಂದ 9:50ಕ್ಕೆ ಒಂದು ಆಟೋದಲ್ಲಿ ಜಗ್ಗು, ಅನು ಮತ್ತು ರಾಘವೇಂದ್ರ ಸೇರಿಕೊಂಡು ಮೂವರು ಏನು ರೇಣುಕಾಸ್ವಾಮಿಯನ್ನು ಆಟೋದಲ್ಲಿ ಆತನನ್ನು ಮನವೊಲಿಸಿಕೊಂಡು ಮಾತನಾಡ್ತಾ ಡಿ ಬಾಸ್ನ ಭೇಟಿಯಾಗೋಣ, ಡಿ ಬಾಸ್ ಒಂದಿಗೆ ನಿನಗೆ ಅಭಿಮಾನ ಇದ್ರೆ ಅವರೊಂದಿಗೆ ಫೋಟೋ ತೆಗೆಸೋಣ ಎಂಬ ಮಾತುಗಳನ್ನಾಡ್ತಾ ಸಲಿಗೆಯಿಂದ ಆತನನ್ನು ಆಟೋದಲ್ಲಿ ಕರ್ಕೊಂಡು ಚಿತ್ರದುರ್ಗದ ಹೊರವಲಯದಲ್ಲಿರುವಂಥ ಕುಂಚಿನಾಳ್ ಬಳಿಯ ಒಂದು ಪೆಟ್ರೋಲ್ ಬಂಕ್ ಬಳಿಗೆ ಕರೆದೊಯ್ತಾರೆ. ಅಲ್ಲಿಗೆ ಒಂದು ETS ಕಾರನ್ನು ಕೂಡ ಅಡ್ವಾನ್ಸ್ ಆಗಿ ಮಾತನಾಡಿರ್ತಾರೆ. ರವಿ ಎಂಬ ಏನು ಈ ಪ್ರಕರಣದಲ್ಲಿ ಈಗಾಗಲೇ ಆರೋಪಿ 8 ಅಂತ ಗುರುತಿಸಿಕೊಂಡಿರುವಂಥ ರವಿ ಅವರನ್ನ ಏನು ಕಾರ್ ಬಾಡಿಗೆಗೆ ಬೇಕು ಅಂತ ಬರೋದಕ್ಕೆ ಹೇಳ್ತಾರೆ. ಆಗ ಏನು ಕುಂಚಿನಾಳ್ ಬಳಿ ಅಡ್ವಾನ್ಸ್ ಆಗಿ ಕಾರ್ ಬಂದು ನಿಂತಿರುತ್ತೆ. ಅದಕ್ಕೂ ಮುನ್ನ ಆಟೋದಲ್ಲಿ ಮೂವರು ಬರ್ತಾರೆ. ಅವರಲ್ಲಿ ರೇಣುಕಾಸ್ವಾಮಿ ಅವರನ್ನು ಕೂಡ ಆಗಲೇ ಕಿಡ್ನಾಪ್ ಮಾಡ್ಕೊಂಡು ಕರೆಗೆ ತಂದಿರ್ತಾರೆ. ಬಳಿಕ ಏನು ಜಗ್ಗ ಏನು ಈ ಪ್ರಕರಣದಲ್ಲಿ ಆರೋಪಿಯಾಗಿರುವಂಥ ಜಗ್ಗ ಕೂಡ ಆಟೋದಲ್ಲಿ ಇಳಿದು ಬಂದು ಒಂದು ಡೀಸೆಲ್ ಅನ್ನು ಕೂಡ ಈ ಕಾರಿಗೆ ಹಾಕಿಸಿ ಬಳಿಕ ಆಟೋವನ್ನು ಪೆಟ್ರೋಲ್ ಬಂಕ್ ಬಳಿ ನಿಲ್ಲಿಸಿ ಅಲ್ಲಿನಿಂದ ರೇಣುಕಾಸ್ವಾಮಿಯನ್ನ ETS ಕಾರ್ನಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಹೋಗುವಂಥ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಹೀಗಾಗಿ ಒಂದು ವಾರದ ಹಿಂದಿನಿಂದಲೂ ಕೂಡ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡೋದಕ್ಕೆ, ಸಿನಿಮಾ ಶೈಲಿಯಲ್ಲಿ ಕಿಡ್ನಾಪ್ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ರು ಎಂಬ ಮಾಹಿತಿ ಲಭ್ಯವಾಗಿದೆ. ಹಾಗೆ ರೇಣುಕಾಸ್ವಾಮಿಯನ್ನ ನೇರವಾಗಿ ಚಿತ್ರದುರ್ಗದಿಂದ 9:50ಕ್ಕೆ ಕರ್ಕೊಂಡು ಏನು ಡಿ ಗ್ಯಾಂಗ್ ಬೆಂಗಳೂರಿನ ಒಂದು ಶೆಡ್ ಒಳಗೆ ನೇರವಾಗಿ ಹೋಗುತ್ತೆ. ಬಳಿಕ ಏನು ಈ ಒಂದು ETS ಕಾರಲ್ಲಿ ಚಾಲಕನಾಗಿ ಹೋಗಿರ್ತಾನೆ ರವಿ, ಆತ ನಿಜವಾಗ್ಲೂ ಕೂಡ ಆತ ಹೇಳುವ ಪ್ರಕಾರ ಪೊಲೀಸರ ಮುಂದೆ ಹೇಳಿರುವ ರೀತಿ ನೋಡಿದ್ರೆ ಒಂದು ಅಚ್ಚರಿ ಮೂಡುವಂತದ್ದು, ಏನು ಆಕಸ್ಮಿಕವಾಗಿ ಈ ಒಂದು ಪ್ರಕರಣದಲ್ಲಿ ಸಿಲುಕಿದ್ನೆ ಎಂಬ ಅನುಮಾನ ಮೂಡಿರುವಂತದ್ದು. ಒಟ್ಟಾರೆ ಈ ಒಂದು ಪ್ರಕರಣ ಒಂದು ವಾರದಲ್ಲಿ ಸ್ಕೆಚ್ ಹಾಕಿದ್ರು ಅನ್ನೋದು ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ. ಅರವಿಂದ್, ಥ್ಯಾಂಕ್ ಯು ಸಿದ್ದರಾಜು, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಯಾವ ತರ ಸ್ಕೆಚ್ ಹಾಕಿ ಕಿಡ್ನಾಪ್ ಮಾಡಿದ್ರು ಅನ್ನೋದಕ್ಕೆ ಈ ದೃಶ್ಯಾವಳಿಗಳೇ ಸಾಕ್ಷಿ.